ಅಭಯ್ಗೆ ತನ್ನ ಅಪ್ಪನ ಆಜ್ಞೆಯನ್ನು ಮೀರಲು ಸಾಧ್ಯವಿರಲಿಲ್ಲ. ಅನಿವಾರ್ಯವಾಗಿ ಸಿಟ್ಟಿನಲ್ಲೇ ಕಾರು ಚಲಾಯಿಸಿದ. ಆಫೀಸ್ನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದ ನಗರದ ಗದ್ದಲದಿಂದ ದೂರವಿರುವ ಆ ಸುಂದರ ಗೆಸ್ಟ್ ಹೌಸ್ ಕಡೆಗೆ ಕಾರು ವೇಗವಾಗಿ ನುಗ್ಗಿತ್ತು. ದಾರಿಯುದ್ದಕ್ಕೂ ಯಾರೊಬ್ಬರೂ ಮಾತನಾಡಲಿಲ್ಲ. ಅಭಯ್ ಮುಖದಲ್ಲಿ ಸಿಟ್ಟು ಸ್ಪಷ್ಟವಾಗಿ ಕಾಣುತ್ತಿದ್ದರೆ ಮಿಲನ ಕಿಟಕಿಯಿಂದ ಹೊರಗೆ ಮಳೆ ಬೀಳುತ್ತಿರುವುದನ್ನು ನೋಡುತ್ತಾ ಸುಮ್ಮನಿದ್ದಳು. ಕಾರಿನೊಳಗೆ ಅಭಯ್ನ ದುಬಾರಿ ಪರ್ಫ್ಯೂಮ್ ಮತ್ತು ಮಳೆಯ ತಂಪಾದ ಗಾಳಿಯ ಮಿಶ್ರಣ ವಿಚಿತ್ರವಾದ ಅನುಭವ ನೀಡುತ್ತಿತ್ತು ಮಿಲನ್ಗೆ. ಗೆಸ್ಟ್ ಹೌಸ್ ತಲುಪಿದಾಗ ಜೋರಾದ ಮಳೆ ಶುರುವಾಗಿತ್ತು. ಅಭಯ್ ಕಾರು ನಿಲ್ಲಿಸಿ ಗೇಟ್ ತೆರೆಯಲು ಹೊರಬಂದ. ಕೀ ತೆಗೆದುಕೊಂಡು ರೂಮ್ಗೆ ಹೋದರು. ಅಲ್ಲಿಗೆ ತಲುಪಿದ ತಕ್ಷಣ ಪರಿಸ್ಥಿತಿಯೇ ಬೇರೆಯಾಗಿತ್ತು. ಕರೆಂಟ್ ಇಲ್ಲ. ಅಭಯ್ ಸಿಟ್ಟಿನಿಂದ ರೂಮ್ ಒಳಗೆ ಬಂದು ಸ್ವಿಚ್ ಹಾಕಿದ. ಆದರೆ ಲೈಟ್ ಬರಲಿಲ್ಲ. ಸುತ್ತಲೂ ಕತ್ತಲು. ಹೊರಗೆ ಗುಡುಗು ಸಿಡಿಲಿನ ಸದ್ದು. ಮಿಲನ ಒಂದು ಕ್ಷಣ ಆತಂಕದಿಂದ ಹಿಂದಕ್ಕೆ ಸರಿದಳು. ಕತ್ತಲಲ್ಲಿ ಅಭಯ್ ದೃಢವಾದ ದೇಹದ ಅರಿವು ಒಳಗೆ ಆಗುತ್ತಿತ್ತು. ಅಭಯ್ ಗತ್ತಿನಿಂದ, ಇದು ನಮ್ಮ ಆಫೀಸ್ ಗೆಸ್ಟ್ ಹೌಸ್. ಕರೆಂಟ್ ಹೋದ್ರೆ ಹೀಗೆಯೇ. ಇಲ್ಲಿ ಯಾರೂ ಬರೋದಿಲ್ಲ. ಅಪ್ಪ ಹೇಳಿದ್ರು ಅಂತ ನಿನ್ನ ಇಲ್ಲಿ ಬಿಡೋಕೆ ಬಂದೆ. ಇನ್ಮೇಲೆ ನೀನೇ ಇಲ್ಲಿ ಸಂಭಾಳಿಸ್ಕೊ ಎಂದು ಕೋಪದಲ್ಲಿ ಹೊರಗೆ ಹೋಗಲು ತಿರುಗಿದ. ಆದರೆ ಹೊರಗೆ ಮಳೆ ಅಬ್ಬರಿಸುತ್ತಿತ್ತು. ಗುಡುಗಿನ ಶಬ್ದಕ್ಕೆ ಮಿಲನ ಭಯಪಟ್ಟು ಕಣ್ಣು ಮುಚ್ಚಿಕೊಂಡು ಆ ಭಯದಲ್ಲಿ ಅರಿವಿಲ್ಲದೆಯೇ ಅಭಯ್ನ ಶರ್ಟ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆ ಕತ್ತಲ ಕೋಣೆಯಲ್ಲಿ ಗುಡುಗು ಸಿಡಿಲಿನ ಸದ್ದು ಮಿಲನಾಳನ್ನು ನಡುಗಿಸುತ್ತಿತ್ತು. ಅಭಯ್ನ ಬೆಂಬಲ ಬಯಸಿ ಅರಿವಿಲ್ಲದೆಯೇ ಆಕೆ ಅವನನ್ನು ತಬ್ಬಿಕೊಂಡಳು. ಮಿಲನಾಳ ಮೃದುವಾದ ಸ್ಪರ್ಶ ಮತ್ತು ಅವಳ ಎದೆಯ ಬಡಿತ ಅಭಯ್ನ ಎದೆಗೆ ತಾಗಿದಾಗ ಅವನು ಒಂದು ಕ್ಷಣ ಮರೆತೇ ಹೋಗಿದ್ದ. ಆದರೆ ಲೈಟ್ ಬಂದ ತಕ್ಷಣವೇ ವಾಸ್ತವದ ಅರಿವಾದಾಗ ಅವನ ಅಹಂಕಾರ ಮತ್ತೆ ಜಾಗೃತವಾಯಿತು. ಅವನು ಮಿಲನಾಳನ್ನು ತನ್ನಡೆಯಿಂದ ಬಲವಾಗಿ ತಳ್ಳಿದ. ಅವನು ಅವಳನ್ನು ತಳ್ಳಿದ ರಭಸಕ್ಕೆ ಮಿಲನ ಗೋಡೆಗೆ ಹೋಗಿ ಬಿದ್ದಳು. ಅವಳ ಮುಟ್ಟಿದ ತನ್ನ ಕೈಗಳನ್ನು ತಾನೇ ಜೋರಾಗಿ ಕೊಡವಿ ಮುಖದಲ್ಲಿ ಅಸಹ್ಯವನ್ನು ತುಂಬಿಕೊಂಡ. ಅಭಯ್ ಹಲ್ಲು ಕಚ್ಚಿ, ಛೀ, ಮುಟ್ಬೇಡ ನನ್ನ. ಎಂಥ ನಾಚಿಕೇಡು ಕೆಲಸ ಮಾಡಿದ್ದೀಯಾ ನೀನು. ಸ್ನಾನ ಮಾಡದೆ ಮೈಯೆಲ್ಲ ಅಂಟಾಗಿರೋ ಈ ಭಿಕ್ಷುಕಿಯರ ಅಸಹ್ಯ ವಾಸನೆ ನನಗೆ ಆಗ್ತಿಲ್ಲ. ನಿನ್ನಂಥವರು ನನ್ನ ಮುಟ್ಟೋದೇ ನನಗೆ ಅವಮಾನ. ಮಿಲನಾಳಳ ಕಣ್ಣಲ್ಲಿ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯಿತು. ಅವಳ ಕರೆಂಟ್ ಭಯ, ಮಳೆಯ ಶಬ್ದ ಯಾವುದೂ ಅವನಿಗೆ ಕಾಣಿಸ್ತಿಲ್ಲ. ಅವಳು ತನ್ನನ್ನು ತಬ್ಬಿಕೊಂಡಿದ್ದಕ್ಕೆ ಅವನು ಅವಳನ್ನು ಬೆಗ್ಗರ್ಸ್ ಅಂದರೆ ಭಿಕ್ಷುಕಿಗೆ ಎಂದು ಕರೆದಿದ್ದು ಅವಳ ಹೃದಯವನ್ನು ಚೂರು ಚೂರು ಮಾಡಿತು. ಅಭಯ್ ಗರ್ಜಿಸುತ್ತಾ, ನೀನು ಯಾರು, ಎಲ್ಲಿಂದ ಬಂದಿದ್ದೀಯಾ ಅಂತ ಮರೆತು ಹೋಗಿದ್ದೀಯಾ. ನಿನ್ನ ಈ ಕೆಳಮಟ್ಟದ ಸ್ಪರ್ಶ ನನ್ನನ್ನು ಕಲುಷಿತಗೊಳಿಸಿದೆ. ಫಸ್ಟ್ ಹೋಗಿ ಎಲ್ಲಾದರೂ ಸ್ನಾನ ಮಾಡು, ಆಮೇಲೆ ನನ್ನ ಕಣ್ಣಿಗೆ ಕಾಣಿಸು. ಅವನು ಮಳೆ ಜೋರಾಗಿ ಬರುತ್ತಿರೋದು ಕಿಂಚಿತ್ತು ಕರುಣೆ ತರದೆ ಬಾಗಿಲು ಜೋರಾಗಿ ಹಾಕಿ ಅಲ್ಲಿಂದ ಹೊರ ನಡೆದ. ಮಿಲನ ಆ ಕತ್ತಲ ಕೋಣೆಯಲ್ಲಿ ಮಳೆಯ ಆರ್ಭಟದ ನಡುವೆ ತನ್ನ ಅಸಹಾಯಕತೆಗೆ ಮತ್ತು ಅಭಯ್ನ ನಿರ್ದಯತೆಗೆ ಅಳುತ್ತಲೇ ಇಡೀ ರಾತ್ರಿ ಕಳೆದಳು. ಮಾರನೆಯ ದಿನ ಮಿಲನ ಆಫೀಸ್ಗೆ ಬರುವಾಗ 5 ನಿಮಿಷ ತಡವಾಯಿತು. ಅಭಯ್ ಇದನ್ನೇ ಕಾಯುತ್ತಿದ್ದ. ಮಿಲನ ಕ್ಯಾಬಿನ್ ಒಳಗೆ ಬರುತ್ತಿದ್ದಂತೆ ಅವನ ಕಣ್ಣಲ್ಲಿ ಒಂದು ರೀತಿಯ ಕ್ರೂರ ಸಂತೋಷವಿತ್ತು. ಅಭಯ್ 5 ನಿಮಿಷ ತಡವಾಗಿ ಬಂದರೆ 5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅಂತ ನಿನಗೆ ಗೊತ್ತಿಲ್ವಾ? ಇವತ್ತಿನಿಂದ ನಿನ್ನ ಕೆಲಸ ಬದಲಾಗಿ ಮಿಸ್ ಮಿಲನ ತಗ್ಗು ಧ್ವನಿಯಲ್ಲಿ, ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿನ್ನೆ ರಾತ್ರಿ ನಾನು ಆ ಗೆಸ್ಟ್ ಹೌಸ್ನಲ್ಲಿ. ಅಭಯ್ ಗಟ್ಟಿಯಾಗಿ, ನನಗೆ ನಿನ್ನ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನಿನ್ನ ಕೆಲಸ ಇವಾಗಿನಿಂದಲೇ ಶುರು. ನನ್ನ ಕ್ಯಾಬಿನ್ಗೆ ಪ್ರತಿದಿನ ಬೆಳಿಗ್ಗೆ ಬಿಸಿ ಕಾಫಿ ಮತ್ತು ತಿಂಡಿ ಸಪ್ಲೈ ಮಾಡಬೇಕು. ಅಷ್ಟೇ ಅಲ್ಲ, ನನ್ನ ಮೇಜಿನ ಮೇಲೆ ರಾಶಿ ಬಿದ್ದಿರೋ ಈ ಫೈಲ್ಗಳನ್ನೆಲ್ಲ ಇವತ್ತು ಸಂಜೆ ಒಳಗೆ ಕಂಪ್ಲೀಟ್ ಮಾಡಬೇಕು. ನೀನು ಆಫೀಸ್ನ ಸೇವಕಿ ಅಥವಾ ಗುಲಾಮಿ ಅಷ್ಟೇ, ನೆನಪಿರಲಿ. ಅವನು ಅವಳ ಮುಂದೆ ಫೈಲ್ಗಳ ರಾಶಿಯನ್ನು ಎಸೆದ. ಆಫೀಸ್ನ ಇತರ ಉದ್ಯೋಗಿಗಳೆಲ್ಲ ತಲೆ ತಗ್ಗಿಸಿ ನೋಡುತ್ತಿದ್ದರು. ಮಿಲನಾಳ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದರು. ಅವಳು ಅದನ್ನು ಒರೆಸಿಕೊಂಡು ತನ್ನ ಟೇಬಲ್ಗೆ ಬಂದು ಕೂತಳು. ಮಿಲನ ಮನಸ್ಸಿನಲ್ಲಿ, ನೀನು ಎಷ್ಟೇ ಕಾಟ ಕೊಟ್ಟರೂ ಎಷ್ಟೇ ಅವಮಾನಿಸಿದರೂ ನಾನು ಈ ಕೆಲಸ ಬಿಡಲ್ಲ ಅಭಯ್. ನನ್ನನ್ನು ಸೇವಕಿ ಅಂತ ಕರೆದಿದ್ದೀಯಲ್ಲ, ಅದೇ ಸೇವಕಿ ನಿನ್ನ ಅಹಂಕಾರದ ಅಹಂಕಾರವನ್ನು ಒಂದಲ್ಲ ಒಂದು ದಿನ ಮುರಿಯುತ್ತಾಳೆ. ಅಭಯ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ತನ್ನ ಪರ್ಫ್ಯೂಮ್ ಅನ್ನು ಇಡೀ ಕ್ಯಾಬಿನ್ಗೆ ಸ್ಪ್ರೇ ಮಾಡುತ್ತಾ, ಮಿಲನ ನಿನ್ನೆ ತಾನೇ ಮುಟ್ಟಿದ್ದೀನಿ ಅನ್ನೋ ಅಸಹ್ಯವನ್ನು ಮರೆಮಾಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆದರೆ ಅವನ ಹೃದಯದಲ್ಲಿ ಅವಳ ಕಣ್ಣೀರಿನ ಆ ಒಂದು ನೋವು ಇನ್ನೂ ಅಡಗಿತ್ತು. ಅದನ್ನು ಅವನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಮಿಲನ ತನ್ನ ಶ್ರಮದಿಂದ ಅಭಯ್ ಕೊಟ್ಟ ಅಸಾಧ್ಯವಾದ ಟಾಸ್ಕ್ ಅನ್ನು ಮುಗಿಸುತ್ತಿದ್ದಳು. ರಾಶಿ ರಾಶಿ ಫೈಲ್ಗಳನ್ನು ಅತ್ಯಂತ ನಿಖರವಾಗಿ ಅಪ್ಡೇಟ್ ಮಾಡುತ್ತಿದ್ದಳು. ಅವಳ ಈ ಕೆಲಸದ ವೇಗ ಮತ್ತು ಜವಾಬ್ದಾರಿಯನ್ನು ನೋಡಿ ಆಫೀಸ್ನ ಇತರ ಉದ್ಯೋಗಿಗಳು ಮೂಕ ವಿಸ್ಮಿತರಾಗಿದ್ದರು. ಆದರೆ ಅಭಯ್ಗೆ ಇದು ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಅವನ ಅಹಂಕಾರಕ್ಕೆ ಸವಾಲಾಗಿ ಕಾಣಿಸ್ತು. ಅಭಯ್ ತನ್ನ ಕ್ಯಾಬಿನ್ನ ಗ್ಲಾಸ್ ಕಿಟಕಿಯಿಂದ ಮಿಲನ ಕೆಲಸ ಮಾಡುವುದನ್ನೇ ಗಂಟೆಗಟ್ಟಲೆ ಗಮನಿಸುತ್ತಿದ್ದ.
ಆಕೆ ತಲೆಬಾಗಿ ಕೆಲಸ ಮಾಡುವಾಗ ಅವಳ ಮುಖದ ಮೇಲೆ ಬೀಳುವ ಆ ಕೂದಲು, ಕೆಲಸದ ನಡುವೆ ಅವಳು ತೋರುವ ಆ ಸಣ್ಣ ಕಿರುನಗೆ, ಅವಳ ಕಣ್ಣುಗಳಲ್ಲಿನ ದೃಢತೆ ಇವೆಲ್ಲವೂ ಅಭಯ್ಗೆ ಮೊದಲಿನಿಂದಲೂ ಆಕರ್ಷಿಸುತ್ತಿದ್ದವು. ತನ್ನ ಮನಸ್ಸಿನಲ್ಲೇ ಅಭಯ್ ಬೈದುಕೊಳ್ಳುತ್ತಿದ್ದ, ನನ್ನ ಹಿಂದೆ ಎಂತೆಂಥ ಮಾಡೆಲ್ಸ್, ಹೈ ಪ್ರೊಫೈಲ್ಸ್ ಹುಡುಗಿಯರು ಬಿದ್ದಿದ್ದಾರೆ. ಯಾರಿಗೂ ಸೋಲದ ನಾನು ಈ ಹಳ್ಳಿ ಗಮ್ಮತ್ತಿನ ಹುಡುಗಿಗೆ ಅಟ್ರಾಕ್ಟ್ ಆಗ್ತಿದ್ದೀನ? ಇಲ್ಲ ಇಲ್ಲ, ಇದು ಪ್ರೀತಿಯಲ್ಲ, ಇದು ಕೇವಲ ಅವಳ ಮೇಲೆ ನನಗೆ ಇರೋ ಸಿಟ್ಟು. ಇವಳು ನನ್ನನ್ನು ಪ್ರಶ್ನಿಸುತ್ತಾಳೆ, ನನ್ನ ಎದುರು ನಿಂತು ಮಾತಾಡ್ತಾಳೆ, ಇವಳನ್ನು ಸುಮ್ಮನೆ ಬಿಡಬಾರದು. ತನ್ನ ಆಕರ್ಷಣೆಯನ್ನು ಮುಚ್ಚಿಡಲು ಅವನು ಇನ್ನಷ್ಟು ಕಠಿಣನಾದ. ಅವಳ ಬ್ಯೂಟಿ ಮತ್ತು ಅವಳ ವ್ಯಕ್ತಿತ್ವಕ್ಕೆ ತಾನು ಮರಳಾಗುತ್ತಿದ್ದೇನೆ ಎಂಬ ಅರಿವಾಗುತ್ತಿದ್ದಂತೆಯೇ ಅವನು ಮತ್ತಷ್ಟು ಕ್ರೂರವಾಗಿ ವರ್ತಿಸಲು ಶುರು ಮಾಡಿದ. ಮಿಲನ ತನ್ನ ಕೆಲಸ ಮುಗಿಸಿ ಅಭಯ್ಗೆ ಕಾಫಿ ನೀಡಲು ಅವನ ಕ್ಯಾಬಿನ್ಗೆ ಹೋದಳು. ಅಭಯ್ ಬೇಕೆಂದೇ ಕಾಫಿ ಕಪ್ ಅನ್ನು ಕೈಯಿಂದ ಕೆಳಗೆ ಚೆಲ್ಲಿದ. ಆ ಬಿಸಿ ಕಾಫಿ ಮಿಲನಳ ಕೈ ಮೇಲೆ ಸ್ವಲ್ಪ ಬಿತ್ತು. ಅವಳು ನೋವಿನಿಂದ ಅಮ್ಮ ಎಂದರೂ ಅವನು ಮಾತ್ರ ಕ್ಯಾರೆ ಅನ್ನಲಿಲ್ಲ. ಅಭಯ್ ಗತ್ತಿನಿಂದ, ಏನೇ ಕಾಫಿ ಚೆನ್ನಾಗಿಲ್ಲ, ಇಷ್ಟೊಂದು ಕೆಟ್ಟದಾಗಿ ಕಾಫಿ ಮಾಡೋಕೆ ನಿನಗೆ ಇಷ್ಟೊಂದು ಟೈಮ್ ಬೇಕಾ? ಇವತ್ತಿನ ಕೆಲಸ ಮುಗಿದ ಮೇಲೆ ನಾಳೆ ಬೆಳಗ್ಗೆ ಬರುವಾಗ ಇಡೀ ಆಫೀಸನ್ನು ಸ್ವಚ್ಛ ಮಾಡಿರಬೇಕು. ಟಾಯ್ಲೆಟ್ ಕ್ಲೀನರ್ ಅನ್ನು ಮನೆಗೆ ಕಳಿಸಿಬಿಟ್ಟಿದ್ದೀನಿ, ಹೋಗಿ ಆ ಕೆಲಸ ಮಾಡು. ಮಿಲನಾಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಆಫೀಸ್ನ ಎಲ್ಲರೂ ಕೆಲಸ ಮಾಡುವ ಕಡೆ ಅವಳನ್ನು ಟಾಯ್ಲೆಟ್ ಕ್ಲೀನ್ ಮಾಡುವ ಕೆಲಸಕ್ಕೆ ಹಚ್ಚಿದ್ದು ಅವನ ಕೀಳು ಮನಸ್ಥಿತಿಯನ್ನು ತೋರಿಸಿತ್ತು. ಮಿಲನ ತನ್ನ ನೋವನ್ನು ನುಂಗಿ ದೃಢವಾಗಿ, ಸರಿ ಸರ್, ನೀವು ಹೇಳಿದ ಕೆಲಸ ಮಾಡ್ತೀನಿ, ಆದರೆ ನೆನಪಿರಲಿ, ನೀವು ನನಗೆ ಕೆಲಸಗಾರನಾಳಾಗಿ ನೋಡಬಹುದು, ಆದರೆ ನನ್ನ ಆತ್ಮಗೌರವವನ್ನು ನೀವು ಕ್ಲೀನ್ ಮಾಡೋಕೆ ಆಗಲ್ಲ. ಮಿಲನ ಅಲ್ಲಿಂದ ಹೊರಟು ಹೋದಳು. ಅಭಯ್ ಅವಳನ್ನೇ ನೋಡಿ ನಿಂತ. ಅವಳು ಹೊರಗೆ ಹೋಗುತ್ತಿದ್ದಂತೆ ಅವಳ ಸೌಂದರ್ಯಕ್ಕೆ ಸೋಲುವ ಭಯ ಅವನಿಗೆ ಹೆಚ್ಚಾಯಿತು. ಅವಳನ್ನು ಹತ್ತಿರ ಸೇರಿಸಿಕೊಂಡರೆ ತಾನು ಅವಳ ಮುಂದೆ ಸೋತು ಹೋಗುತ್ತೇನೆ ಎಂಬ ಭೀತಿ ಅವನಲ್ಲಿ ಮನೆ ಮಾಡಿತ್ತು. ಅಭಯ್ ತನ್ನಲ್ಲೇ ತಾನೆ, ನೀನು ಎಷ್ಟು ಕಠಿಣವಾಗಿ ನಡೆದುಕೊಂಡು ನಿನಗೆ ನಾನು ನೋವು ಕೊಟ್ಟರೂ ಇವತ್ತಲ್ಲ ನಾಳೆ ನೀನು ನನ್ನ ಹತ್ತಿರ ಬಂದೇ ಬರ್ತೀಯ. ನಿನ್ನನ್ನು ನನ್ನ ಗುಲಾಮನನ್ನಾಗಿ ಮಾಡೋದು ನನ್ನ ಹಠ. ಆದರೆ ಅವನ ಮನಸ್ಸು ಮಾತ್ರ ಅದಕ್ಕೆ ವಿರುದ್ಧವಾಗಿ ಮಾತನಾಡುತ್ತಿತ್ತು. ಅವಳು ಟಾಯ್ಲೆಟ್ ಕ್ಲೀನ್ ಮಾಡುವುದನ್ನು ನೋಡಿ ಅವನಿಗೆ ಒಳಗೊಳಗೆ ಅಸಹ್ಯ ಮತ್ತು ನೋವು ಆಗ್ತಿತ್ತು. ಅವಳನ್ನು ತನ್ನ ಎದುರು ಕೆಲಸ ಮಾಡಿಸಿಕೊಳ್ಳುವ ನೆಪದಲ್ಲಿ ತಾನು ಅವಳ ಹತ್ತಿರ ಇರಬೇಕು ಎಂಬ ಅಂತರಂಗದ ಬಯಕೆ ಅವನಿಗೆ ಅರಿವಿಲ್ಲದೆ ಬಲವಾಗುತ್ತಿತ್ತು. ಆಫೀಸ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಅಭಯ್ ಮಾಡಿದ ಅವಮಾನವನ್ನು ಮರೆತು ಮಿಲನ ಬಸ್ ಸ್ಟಾಪ್ ಕಡೆಗೆ ಹೆಜ್ಜೆ ಹಾಕಿದಳು. ಆಕಾಶ ಕತ್ತಲಾಗಿತ್ತು, ಮಳೆ ಜಿನುಗುತ್ತಿತ್ತು. ಬಸ್ ಸ್ಟಾಪ್ನಲ್ಲಿ ಇದ್ದ ಇಬ್ಬರು ವ್ಯಕ್ತಿಗಳು ಅವರ ಬಸ್ ಬರಲು ಅಲ್ಲಿಂದ ಹೊರಟು ಹೋದರು. ಮಿಲನ ಒಬ್ಬಳೇ ಕತ್ತಲಲ್ಲಿ ನಿಂತಿದ್ದಳು. ಆ ನಿರ್ಜನ ಪ್ರದೇಶದಲ್ಲಿ ಯಾರೋ ಅವಳನ್ನು ಗಮನಿಸುತ್ತಿರುವಂತೆ ಅವಳಿಗೆ ಅನಿಸಿತ್ತು. ಸ್ವಲ್ಪ ದೂರದಲ್ಲಿ ಕತ್ತಲೆಯಲ್ಲಿ ನಿಂತಿದ್ದ ಹುಡುಗರ ಗುಂಪು ಮಿಲನಳನ್ನೇ ಗಮನಿಸುತ್ತಿತ್ತು. ಅವಳ ಏಕಾಂಗಿತನವನ್ನು ದುರುಪಯೋಗಪಡಿಸಿಕೊಳ್ಳಲು ಆ ಗುಂಪು ಅವಳ ಹತ್ತಿರ ಸುಳಿಯಿತು. ಒಬ್ಬ ಹುಡುಗ ಮಿಲನ ಹತ್ತಿರ ಬಂದು ಕೆಟ್ಟದಾಗಿ ನಡೆದುಕೊಳ್ಳುತ್ತಾ ಅವಳ ಕೆನ್ನೆ ಹಿಡಿಯಲು ಕೈ ಹಾಕಿದ. ಮಿಲನ ತಕ್ಷಣ ಎಚ್ಚೆತ್ತು ತನ್ನ ಇಡೀ ಶಕ್ತಿಯನ್ನು ಬಳಸಿಕೊಂಡು ಅವನ ಪ್ರೈವೇಟ್ ಪಾರ್ಟ್ಗೆ ಕಾಲಿನಿಂದ ಬಲವಾಗಿ ಒದ್ದಳು. ಅವನು ನೋವಿನಿಂದ ಕೆಳಗೆ ಬಿದ್ದ. ಇನ್ನೊಬ್ಬ ಅವಳ ಕೂದಲು ಹಿಡಿಯಲು ಬಂದಾಗ ಅವನ ಕೈಯನ್ನು ಬಲವಾಗಿ ಕಚ್ಚಿಬಿಟ್ಟಳು. ತನ್ನ ವ್ಯಾನಿಟಿ ಬ್ಯಾಗ್ನಿಂದ ಎಲ್ಲರಿಗೂ ಬಲವಾಗಿ ಹೊಡೆದು ಕೊನೆಗೆ ಪೆಪ್ಪರ್ ಸ್ಪ್ರೇ ತೆಗೆದು ಆ ಗುಂಪಿನವರ ಕಣ್ಣಿಗೆ ಸ್ಪ್ರೇ ಮಾಡಿದಳು. ಅವರೆಲ್ಲ ನೋವಿನಿಂದ ಅಮ್ಮ ಉರಿ, ಕಣ್ಣು ಹೋಗ್ತಿದೆ ಎಂದು ಅರಚಾಡುತ್ತಿದ್ದರು. ಅಷ್ಟರಲ್ಲೇ ಬಸ್ ಬಂತು. ಮಿಲನ ಸಮಯ ವ್ಯರ್ಥ ಮಾಡದೆ ಬಸ್ ಹತ್ತಿ ಅಲ್ಲಿಂದ ಮಾಯವಾದಳು. ಅಭಯ್ ತನ್ನ ಕಾರ್ನಲ್ಲಿ ಕುಳಿತು ಇದೆಲ್ಲವನ್ನು ದೂರದಿಂದಲೇ ನೋಡುತ್ತಿದ್ದ. ಅವನಿಗೆ ಆಶ್ಚರ್ಯವಾಯಿತು. ಪರವಾಗಿಲ್ಲ, ಇವಳ ಮಾತು ಮಾತ್ರ ಜೋರು ಅಂದ್ಕೊಂಡಿದ್ದೆ, ಕೈ ಕೂಡ ಜೋರೆ ಎಂದುಕೊಂಡು ಕಾರಿನಲ್ಲೇ ಕುಳಿತಿದ್ದ. ಸಹಾಯ ಮಾಡಲು ಹೋಗಬಹುದಿತ್ತು, ಆದರೆ ಅವನ ಅಹಂಕಾರ ಅವನನ್ನು ತಡೆದಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಮಿಲನ ಮಳೆಗೆ ನೆನೆದಿದ್ದಳು. ಆಕೆಯ ಬಟ್ಟೆ ಮಳೆಗೆ ಮೈಗೆ ಅಂಟಿಕೊಂಡಿತ್ತು. ಆ ಹುಡುಗರ ಜೊತೆ ಜಗಳವಾಡುವಾಗ ಆಕೆಯ ಬಟ್ಟೆಯ ಒಂದು ಅಂಚು ಸರಿದು ಅವಳ ಸೊಂಟದ ಅಂದ ತುಸು ಅಭಯ್ ಕಣ್ಣಿಗೆ ಬಿದ್ದಿತ್ತು. ಆ ಮಳೆಯ ಹನಿಗಳು ಅವಳ ಮೈ ಮೇಲೆ ಮುತ್ತಿಡುತ್ತಿದ್ದರೆ ಆಕೆ ತೋರಿಸಿದ ಆ ದಿಟ್ಟತನ ಮತ್ತು ಆಕೆಯ ಮೈಮಾಟ ಅಭಯ್ನನ್ನು ಮನಸ್ಸನ್ನು ತೀವ್ರವಾಗಿ ಕಾಡಲಾರಂಭಿಸಿತು. ಅವನು ಕೆಟ್ಟದಾಗಿ ನೋಡಿದ್ದಲ್ಲ, ಆದರೆ ಅವನ ಮನಸ್ಸಿನ ಪೈಕಿ ಆ ಚಿತ್ರ ಹಚ್ಚಾಗಿ ಉಳಿದು ಬಿಟ್ಟಿತ್ತು. ಮಿಲನ ಬಸ್ನಲ್ಲಿ ಹೋದ ಮೇಲೆ ಅಭಯ್ ಅಲ್ಲೇ ಸ್ಟೇರಿಂಗ್ ಮೇಲೆ ತಲೆ ಇಟ್ಟುಕೊಂಡು ಕುಳಿತಿದ್ದ. ಯಾಕೆ ಈ ಹುಡುಗಿ ನನ್ನ ಪ್ರಜ್ಞೆಯನ್ನು ಆವರಿಸಿಕೊಳ್ತಿದ್ದಾಳೆ? ಆ ಸೊಂಟದ ಅಂದ, ಆ ಮಳೆಯ ಹನಿಗಳು, ಅವಳು ಅಷ್ಟೊಂದು ಸುಂದರವಾಗಿದ್ದಾಳ? ಇಲ್ಲ, ನಾನು ಸೋಲ್ಬಾರ್ದು. ಇವಳು ನನ್ನನ್ನು ಬೈದವಳು, ನನ್ನನ್ನು ದ್ವೇಷಿಸಿದವಳು, ಆದರೆ ನನ್ನ ಕಣ್ಣ ಮುಂದೆ ಯಾಕೆ ಅವಳೇ ಬರ್ತಿದ್ದಾಳೆ? ಅವನಿಗೆ ಅರಿವಿಲ್ಲದೆಯೇ ಅವನ ದ್ವೇಷ ಈಗ ಒಂದು ರೀತಿಯ ಆಬ್ಸೆಷನ್ ಅಂದರೆ ಹುಚ್ಚು ಆಗಿ ಬದಲಾಗುತ್ತಿತ್ತು. ಅವಳನ್ನು ಕಷ್ಟಪಡಿಸಬೇಕು ಅಂದುಕೊಂಡಿದ್ದವನು ಈಗ ಆಕೆಯ ಪ್ರತಿ ನಡೆಯನ್ನು ತನ್ನ ಕಣ್ಣಲ್ಲೇ ಸೆರೆ ಹಿಡಿಯುತ್ತಿದ್ದನು. ಮಾರನೆಯ ದಿನ ಬೆಳಿಗ್ಗೆ ಮಿಲನ ಆಫೀಸ್ಗೆ ಬಂದಾಗ ಅವಳ ನಿನ್ನೆ ರಾತ್ರಿಯ ಹೊರಟಾದ ಕಲೆಗಳು ಆಕೆಯ ಮುಖದಲ್ಲಿ ಮತ್ತು ಮೈ ಮೇಲೆ ಅಳಿಸಲಾಗದ ಗುರುತುಗಳಿದ್ದವು. ಅವಳು ಆಫೀಸ್ ಒಳಗೆ ಕಾಲಿಡುತ್ತಿದ್ದಂತೆಯೇ ಅಭಯ್ ತನ್ನ ಕ್ಯಾಬಿನ್ನಿಂದಲೇ ಅವಳನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದ.
ಅಭಯ್ ಕ್ಯಾಬಿನ್ನಿಂದ ಹೊರಗೆ ಬಂದು ಮಿಲನಾಳನ್ನು ಎಲ್ಲರ ಎದುರು ತಡೆದ. ಅವಳ ಹಳೆಯದಾದ ಬಟ್ಟೆಯನ್ನು ನೋಡಿ ಮೂಗು ಮುರಿದ. ಅಭಯ್, ಮಿಲನಾ, ನಿನ್ನನ್ನು ನೋಡಿದರೆ ನನಗೆ ನಾಚಿಕೆ ಆಗ್ತಿದೆ. ಒಂದು ದೊಡ್ಡ ಕಂಪನಿಯ ಎಂಪ್ಲಾಯ್ ಥರ ಇಲ್ಲ, ಯಾವುದೋ ಹಳ್ಳಿ ಜಾತ್ರೆಗೆ ಬಂದಿರೋಳ ಥರ ಇದೆಯಾ? ನಾನು ಆಫೀಸ್ಗೆ ಬರೋ ಕೆಲಸಗಾರರು ನೀಟಾಗಿ ಸ್ಟ್ಯಾಂಡರ್ಡ್ ಆಗಿ ಇರಬೇಕು. ಈ ಬೆಗ್ಗರ್ ಥರ ಇರೋ ಬಟ್ಟೆ ಹಾಕಿಕೊಂಡು ಮತ್ತೆ ನನ್ನ ಕಾಣಿಗೆ ಕಾಣಿಸ್ಬೇಡ. ಮಿಲನಾ ಏನೋ ಹೇಳಲು ಬಾಯಿ ತೆರೆದಳು. ಆದರೆ ಅಭಯ್ ಅವಳನ್ನು ಅಡ್ಡಪಡಿಸಿದ. ಅಭಯ್ ತನ್ನ ಕ್ಯಾಬಿನ್ಗೆ ಬಾ ಅಂತ ಹೇಳಿ ಹೋದ. ಅವನ ಹಿಂದೆಯೇ ಕಣ್ಣಲ್ಲಿ ನೀರು ತುಂಬಿಕೊಂಡು ಕ್ಯಾಬಿನ್ಗೆ ಬಂದ ಅವಳಿಗೆ, ಅಭಯ್, ನಾನೇ ನಿನಗೆ ಬಟ್ಟೆ ಕೊಡಿಸ್ತೀನಿ, ಬಾ ನನ್ನ ಜೊತೆ ಕಾರಿಗೆ ಎಂದು ಅವಳ ಕಣ್ಣೀರನ್ನು ಕಡೆಗಣಿಸಿ ಅಲ್ಲಿಂದ ಹೋದ. ಅನಿವಾರ್ಯವಾಗಿ ಮಿಲನಾ ಅವನ ಕಾರಿನ ಹಿಂದೆ ಹೋದಳು. ಅವನು ನಗರದ ದುಬಾರಿ ಮಾಲ್ಗೆ ಕರೆದೊಯ್ದು ಯಾವುದಕ್ಕೂ ಬೆಲೆ ನೋಡದೆ ಒಂದಷ್ಟು ಮಾಡರ್ನ್ ಡ್ರೆಸ್ಗಳನ್ನು ಆರಿಸಿದ. ಅವಳನ್ನು ಟ್ರಯಲ್ ರೂಮ್ಗೆ ಕಳಿಸಿ ಇದು ಹಾಕೊಂಡ್ ಬಾ ಎಂದು ಆಜ್ಞಾಪಿಸಿದ. ಆದರೆ ಮಿಲನಾ ಆ ಬಟ್ಟೆಯನ್ನು ನೋಡಿದಳು. ಅವಳ ಸಂಸ್ಕೃತಿ ಮತ್ತು ಸ್ವಾಭಿಮಾನಕ್ಕೆ ಸರಿ ಹೋಗದ ಅತಿಯಾದ ಮಾಡರ್ನ್ ಉಡುಗೆಗಳು ಅವು. ಅವಳು ಅಷ್ಟೇ ಖಡಕ್ಕಾಗಿ ಆ ಬಟ್ಟೆಗಳನ್ನು ಬಿಸಾಡಿ ಹೊರಗೆ ಬಂದಳು. ಮಿಲನಾ ತಣ್ಣಗೆ ಆದರೆ ಖಡಕ್ಕಾಗಿ, ಸರ್, ನನ್ನ ಯೋಗ್ಯತೆಗೆ ತಕ್ಕ ಬಟ್ಟೆ ನಾನೇ ಹಾಕೋತೀನಿ. ನಿಮ್ಮ ಈ ದುಡ್ಡಿನ ಅಹಂಕಾರದ ಉಡುಗೊರೆ ನನಗೆ ಬೇಡ. ನಿಮ್ಮ ಈ ಡ್ರೆಸ್ ದುಡ್ಡನ್ನು ನನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ, ಆದರೆ ದಯವಿಟ್ಟು ನನ್ನ ಬದುಕಿನ ಬಗ್ಗೆ ತೀರ್ಮಾನ ತಗೋಬೇಡಿ. ಅಭಯ್ಗೆ ಶಾಕ್. ಎಲ್ಲರ ಎದುರು ಅವಳು ತನ್ನ ಇಷ್ಟವನ್ನು ತಿರಸ್ಕರಿಸಿದ್ದಕ್ಕೆ ಅವನಿಗೆ ಸಿಟ್ಟು ನೆತ್ತಿಗೇರಿತ್ತು. ಅಭಯ್, ಸರಿ, ನಿನಗೆ ಈ ಡ್ರೆಸ್ ಇಷ್ಟ ಇಲ್ಲ ಅಂದರೆ ಹೋಗು, ಆದರೆ ನಾಳೆಯಿಂದ ನೀನು ನೀಟಾಗಿ ಕಾಣಿಸ್ಬೇಕು, ಇಲ್ಲ ಅಂದರೆ ಈ ಆಫೀಸ್ನಿಂದಲೇ ಹೊರಗಡೆ ಹಾಕ್ತೀನಿ, ನೆನಪಿರಲಿ. ಅಭಯ್ ಕೋಪದಿಂದ ಮಾಲ್ನಿಂದ ಹೊರಟು ಕಾರು ಹತ್ತಿದ್ದ. ಮಿಲನಾ ತಲೆ ಬಾಗದೆ ಮಾಲ್ನಿಂದ ಹೊರಗೆ ಬಂದಳು. ಅವನಿಗೆ ತನ್ನ ಬಗ್ಗೆ ಇರುವ ಆಕರ್ಷಣೆ ಅವಮಾನಿಸುವ ನೆಪದಲ್ಲಿ ತನ್ನನ್ನು ಸುಧಾರಿಸುವ ಯತ್ನಿಸುತ್ತಿರುವ ಆ ಒಳಮನಸ್ಸು ಅವಳಿಗೆ ಸಣ್ಣದಾಗಿ ಅರ್ಥವಾಗ್ತಿತ್ತು. ಆದರೆ ಅಭಯ್ನ ಅಹಂಕಾರದ ಧೋರಣೆ ಮಾತ್ರ ಅವಳ ಮನಸ್ಸಿಗೆ ತುಂಬ ನೋವು ಮಾಡುತ್ತಿತ್ತು. ಕಾರಿನಲ್ಲಿ ಕುಳಿತಿದ್ದ ಅಭಯ್ಗೆ ತನ್ನ ಮೇಲೆ ತಾನೇ ಸಿಟ್ಟು ಬಂತು. ಅಭಯ್ ಮನಸ್ಸಿನಲ್ಲಿ, ಯಾಕೆ ನಾನು ಅವಳಿಗೆ ಬಟ್ಟೆ ಕೊಡಿಸೋಕೆ ಹೋದೆ? ಇವಳು ನನ್ನ ಪಾಲಿಗೆ ಬರೀ ಒಬ್ಬ ಎಂಪ್ಲಾಯ್ ಅಷ್ಟೇ. ಆದರೆ ಆ ಮಳೆಯಲ್ಲಿ ಅವಳ ಸೊಂಟ ಕಂಡಾದಾಗ ಆ ಸೆಳೆತ ಮಾತ್ರ ನನ್ನನ್ನು ಬಿಡ್ತಿಲ್ಲ. ನನ್ನ ಆಫೀಸ್ನಲ್ಲಿ ಅವಳು ನೀಟಾಗಿ ಕಾಣಬೇಕು ಅಂತ ನಾನು ಬಯಸ್ತೇನಾ? ಇಲ್ಲ, ಅವಳು ಎಲ್ಲರ ಮುಂದೆ ಸುಂದರವಾಗಿ ಕಾಣಬೇಕು, ಆದರೆ ಅದು ಬರೀ ನನಗಷ್ಟೇ ಸಿಗಬೇಕು ಅಂತ ನನ್ನ ಮನಸ್ಸು ಯಾಕೆ ಹೀಗೆ ಹಾತೊರೆಯುತ್ತಿದೆ? ಅಭಯ್ ತಾನು ಅಹಂಕಾರದ ಮುಖವಾಡ ಹಾಕಿಕೊಂಡಿದ್ದರೂ ಒಳಗೊಳಗೆ ಮಿಲನಾಳ ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಶರಣಾಗ್ತಿದ್ದ ಎಂಬುದು ಅವನಿಗೆ ಇನ್ನೂ ಅರಿವಾಗಿರಲಿಲ್ಲ. ಅತ್ತ ಮಿಲನಾ ತಾನು ಯಾವ ಕಷ್ಟಕ್ಕೂ ತಲೆಬಾಗುವುದಿಲ್ಲ ಎಂದು ಮತ್ತೆ ಪ್ರತಿಜ್ಞೆ ಮಾಡುತ್ತಿದ್ದಳು. ಈ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.